ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 346 ಸೆಪ್ಟೆಂಬರ್ 3, 2020. ತುಂತುರು ಸುದ್ದಿಗಳು. ನವಿಲಿಗೆ ಹಾಕಿದ ಕಾಳು. ಈ ವಾರ ಪೂರ್ತಿ ನವಿಲಿನದೇ ಸುದ್ದಿ. ರಾಷ್ಟ್ರ ಪಕ್ಷಿಯೊಂದು ಪ್ರಧಾನಿಯವರ ಕೈಯಿಂದ ಕಾಳು ತಿನ್ನುತ್ತಿರುವುದು ಸುದ್ದಿಯಾಗಿತ್ತು. ಹಾಗೆಯೇ ವಾಟ್ಸ್ಆ್ಯಪಿನಲ್ಲಿ ಬಂದ ವಿಡಿಯೋವೊಂದರಲ್ಲಿ ರಾಜಸ್ಥಾನದಲ್ಲಿ ತರಕಾರಿ ಮಾರುತ್ತಿದ್ದ ಮಹಿಳೆಯೊಬ್ಬಳು ನವಿಲಿಗೆ ಕಾಳು ತಿನ್ನಿಸುತ್ತಿದ್ದಳು. ಆ ನವಿಲು ಬಲು ಖುಷಿಯಿಂದ ಅವಳ ಕೈಯಿಂದ ಕಾಳನ್ನು ಹೆಕ್ಕಿ ತಿನ್ನುತ್ತಿತ್ತು. ಸಾಕು ಪಕ್ಷಿಯಲ್ಲದ ನವಿಲು ಹೀಗೆ ಮನುಷ್ಯರ ಒಡನಾಟದಲ್ಲಿ ಸಂತಸದಿಂದ ಒಳಗೊಂಡಿರುವುದನ್ನು ನೋಡಲು ಖುಷಿಯಾಗುತ್ತದೆ. ಇದು ನಿಜವೋ ಸುಳ್ಳೋ, ಅದು ಸಾಕು ನವಿಲೋ ಕಾಡು ನವಿಲೋ ಎನ್ನುವ ಪ್ರಶ್ನೆ ನಮ್ಮ ನಿಮ್ಮ ಮನಸ್ಸನ್ನು ಕಾಡಿದರೆ ವಿಜ್ಞಾನಿಗಳ ಪ್ರಶ್ನೆಯೇ ಬೇರೆ. ನವಿಲಿನ ಈ ನಡವಳಿಕೆ ಎಷ್ಟು ಸಹಜ? ನವಿಲಿನ ಈ ನಡವಳಿಕೆಯಿಂದ ಮನುಷ್ಯನಿಗೆ ಏನಾದರೂ ಲಾಭವಿದೆಯೋ? ಹೋಗಲಿ, ನವಿಲಿಗೇನಾದರೂ ಲಾಭವಿದೆಯೋ? ಇದು ಪುಣೆಯ ಎಂಇಎಸ್ ಅಬ್ಬಾಸಾಹೇಬ್ ಗರ್ವಾರೆ ಕಾಲೇಜಿನ ಪ್ರಾಣಿ ವಿಜ್ಞಾನಿ ಧನಶ್ರೀ ಪರಾಂಜಪೆ ಹಾಗೂ ಪ್ರಿಯಾಂಕಾ ದಾಂಗೆ ಅವರ ಪ್ರಶ್ನೆ. ಈ ಪ್ರಶ್ನೆಯನ್ನು ಕೇಳಿದ ಅವರು, ಅದಕ್ಕಾಗಿ ನವಿಲುಗಳು ಮನುಷ್ಯರ ನೆಲೆಯ ನಡುವೆಯೇ ಓಡಾಡುವ ಕೆಲವು ಪ್ರದೇಶಗಳಲ್ಲಿ ಅಧ್ಯಯನಗಳನ್ನು ನಡೆಸಿ ಅದರ ವಿವರಗಳನ್ನು ಇತ್ತೀಚಿನ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯನ ನೆಲೆಗೂ ಕಾಡು ಪ್ರಾಣಿಗಳ ನೆಲೆಗೂ ಒಂದಿನ್ನೊಂದನ್ನು ಆವರಿಸಿಕೊಂಡಾಗ ಇವೆರಡರ ನಡುವೆಯೂ ಸ್ಪರ್ಧೆ, ಹೋರಾಟ ಅನಿವಾರ್ಯವಾಗುತ್ತದೆ. ಆನೆಗಳು ಕಾಡಿನಿಂದ ಹೊರಬಂದು ಹೊಲ ಗದ್ದೆಗಳಲ್ಲಿ ಹಾವಳಿ ಮಾಡುವುದು, ಚಿರತೆಗಳು ಊರಿಗೆ ನುಗ್ಗಿ ನಾಯಿ ಕರುಗಳನ್ನು ಹೊತ್ತೊಯ್ಯುವುದು ಮೊದಲಾದ ಘಟನೆಗಳ ಬಗ್ಗೆ ದಿನವೂ ಕೇಳುತ್ತಿರುತ್ತೇವೆ. ಈ ಘಟನೆಗಳಿಗೆ ಕಾರಣ ಒಂದು ಇನ್ನೊಂದರ ನೆಲೆಯೊಳಗೆ ಕಾಲಿಟ್ಟಿದ್ದು ಎನ್ನುವುದು ವನ್ಯಜೀವಿ ತಜ್ಞರ ಅಂಬೋಣ. ಈ ಘರ್ಷಣೆಗಳನ್ನು ತಪ್ಪಿಸಬಹುದೇ? ಅಥವಾ ಘರ್ಷಣೆ ಇಲ್ಲದೆಯೇ ವನ್ಯಜೀವಿಗಳು ಮನುಷ್ಯರು ಒಟ್ಟಾಗಿ ಒಂದೆಡೆ ನೆಲೆಸುವುದು ಶಕ್ಯವೇ ಎನ್ನುವ ಅನುಮಾನಗಳೂ ಇವೆ. ನವಿಲುಗಳ ಅಧ್ಯಯನ ಇದಕ್ಕೆ ಒಂದಿಷ್ಟು ಉತ್ತರ ನೀಡಬಹುದು ಎನ್ನುವುದು ಧನಶ್ರೀ ಹಾಗೂ ಪ್ರಿಯಾಂಕಾ ಅವರ ಅಂದಾಜು. ಏಕೆಂದರೆ ಪ್ರಪಂಚದ ಹಲವೆಡೆಗಳಲ್ಲಿ ನವಿಲುಗಳು ಮನುಷ್ಯರ ನಿವಾಸಗಳ ಬಳಿಯಲ್ಲಿಯೇ ವಾಸಿಸುವ ಉದಾಹರಣೆಗಳಿವೆ. ಭಾರತದಲ್ಲಿ ಅಂತೂ ಇದು ಬಲು ಸಹಜವೇನೋ ಅನ್ನುವಷ್ಟು ಉದಾಹರಣೆಗಳಿವೆ. ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಅಸ್ಸಾಂ ಮೊದಲಾದ ಪ್ರದೇಶಗಳಲ್ಲಿ ನವಿಲುಗಳು ಜನವಸತಿ ಇರುವೆಡೆ ಬರುವುದನ್ನು ಕಾಣಬಹುದು. ಬೆಂಗಳೂರಿನಲ್ಲಿಯೂ ಕೆಲವೆಡೆ ನವಿಲುಗಳು ಇವೆ. ಸಾಮಾನ್ಯವಾಗಿ ಹೀಗೆ ತಮ್ಮೊಟ್ಟಿಗೆ ಇರುವ ವನ್ಯಜೀವಿಗಳು ಸಾಕು ಪ್ರಾಣಿಗಳಾಗದಿದ್ದಲ್ಲಿ ಅವು ಪೀಡೆಗಳೆಂದು ಮನುಷ್ಯರು ಭಾವಿಸುವುದು ಸಹಜವೇ. ಜನವಸತಿ ಇರುವೆಡೆ ಬದುಕುವ ಗುಬ್ಬಚ್ಚಿ, ಪಾರಿವಾಳ, ಗೂಬೆ, ಬಾವಲಿಗಳನ್ನು ಮನುಷ್ಯರು ಅಪರೂಪಕ್ಕೆ ಆದರಿಸಿ ಸಾಕುತ್ತಾರಷ್ಟೆ. ಬಹುತೇಕ ಜನ ಇವುಗಳನ್ನು ಪೀಡೆಗಳೆಂದು ದೂರ ಅಟ್ಟುವುದನ್ನು ನೋಡಬಹುದು. ಈ ಭಾವನೆಗಳು ಅಂತಹ ಜೀವಿಗಳ ಉಳಿವು ಅಳಿವಿನ ಮೇಲೆ ಪ್ರಭಾವ ಬೀರುತ್ತವೆ ಎನ್ನುವುದು ಧನಶ್ರೀ ಹಾಗೂ ಪ್ರಿಯಾಂಕಾ ಅವರ ಊಹೆಯಾಗಿತ್ತು. ತಮ್ಮ ಈ ಊಹೆ ಸರಿಯೋ ತಪ್ಪೋ ಎಂದು ಪರೀಕ್ಷಿಸಲು ಇವರು ಒಂದು ಅಧ್ಯಯನವನ್ನು ಕೈಗೊಂಡರು. ಜನವಸತಿ ಪ್ರದೇಶಗಳಿಗೆ ಸಮೀಪದಲ್ಲಿ ನವಿಲುಗಳು ಬದುಕುತ್ತಿರುವ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮೊರಾಚಿ, ಚಿಂಚೊಳ್ಳಿ ಪ್ರದೇಶ ಹಾಗೂ ರಾಜಸ್ಥಾನದ ರಣಥಂಬೋರ್ ವನ್ಯಜೀವಿ ಧಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಧ್ಯಯನ ನಡೆಸಿದರು. ಈ ಎರಡೂ ಪ್ರದೇಶಗಳಲ್ಲಿಯೂ ನವಿಲುಗಳು ಜನರು ಒಟ್ಟೊಟ್ಟಿಗೆ ಇರುವುದನ್ನು ಕಾಣುತ್ತೇವೆಯಾದರೂ ಜನರ ಪ್ರತಿಕ್ರಿಯೆಗಳು ಒಂದೇ ತೆರನಾಗಿಲ್ಲ. ರಾಜಸ್ಥಾನದಲ್ಲಿ ನವಿಲುಗಳನ್ನು ದೈವಿಕವೆಂದು ಪರಿಗಣಿಸಿ ಅವಕ್ಕೆ ಕಾಳುಗಳನ್ನು ನೀಡುವ ಪದ್ಧತಿ ಇದೆ. ಮಹಾರಾಷ್ಟ್ರದಲ್ಲಿ ಈ ರೀತಿಯಲ್ಲಿ ಅವುಗಳಿಗೆ ಕಾಳನ್ನು ನೀಡುವುದಿಲ್ಲ. ಮನುಷ್ಯರ ಈ ಎರಡು ವ್ಯತಿರಿಕ್ತ ಭಾವನೆಗಳು ಅಲ್ಲಿರುವ ನವಿಲಿನ ಅಳಿವು ಉಳಿವನ್ನು ಬಾಧಿಸಬಹುದೇ ಎನ್ನುವುದು ಇವರ ಪ್ರಶ್ನೆ. ಸುಮಾರು 2 ವರ್ಷಗಳ ಕಾಲ ಈ ಪ್ರದೇಶಗಳಲ್ಲಿ ನವಿಲುಗಳ ನಡವಳಿಕೆಗಳನ್ನು ಇವರು ವೀಕ್ಷಿಸಿ ದಾಖಲಿಸಿದ್ದಾರೆ.
ನವಿಲುಗಳು ದಿನವೊಂದಕ್ಕೆ ಎಷ್ಟು ಹೊತ್ತು ಆಹಾರದ ಹುಡುಕಾಟದಲ್ಲಿ ತೊಡಗುತ್ತವೆ, ಯಾವ್ಯಾವ ಆಹಾರಗಳನ್ನು ಅವು ತಿನ್ನುತ್ತವೆ ಎಂದು ದೂರದಿಂದಲೇ ಗಮನಿಸಿ ದಾಖಲಿಸಿದ್ದಾರೆ. ಸಂಸ್ಕರಿತ ಆಹಾರ ಅಂದರೆ ಬೇಯಿಸಿದ ಅಥವಾ ಹುರಿದು ತಯಾರಿಸಿದ ತಿನಿಸುಗಳನ್ನು ನವಿಲುಗಳು ತಿನ್ನುತ್ತವೆಯೋ ಎಂದು ಗಮನಿಸಿದ್ದಾರೆ. ಯಾವ್ಯಾವ ಆಹಾರಗಳನ್ನು ಇವು ಎಷ್ಟೆಷ್ಟು ಬಾರಿ ಸೇವಿಸುತ್ತವೆ ಎಂದೂ ಗಮನಿಸಿದ್ದಾರೆ. ಇದರೊಟ್ಟಿಗೆ ಆ ಪ್ರದೇಶದಲ್ಲಿ ವಾಸಿಸುವ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ನವಿಲುಗಳಿಂದ ಅವರಿಗೆ ತೊಂದರೆ ಆಗುತ್ತದೆಯೋ, ಬೆಳೆಗಳಿಗೆ ಅವು ಕಾಟ ಕೊಡುತ್ತವೆಯೋ, ನವಿಲುಗಳಿಂದ ಆಗುವ ಬೆಳೆಗಳ ನಷ್ಟದ ಅಂದಾಜಿದೆಯೋ ಎಂದೆಲ್ಲ ಪ್ರಶ್ನೆಗಳಿದ್ದವು. ನವಿಲುಗಳ ಬಗ್ಗೆ ಆದರ ಗೌರವವಿದ್ದರೂ ಅವುಗಳಿಂದಾಗಿ ಬೆಳೆಗಳಿಗೆ ನಷ್ಟವಾಗುತ್ತದೆ ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿತ್ತು. ಗರಿಷ್ಠ 20% ಬೆಳೆ ಕೆಲವು ಕಾಲಗಳಲ್ಲಿ ನವಿಲಿನ ಓಡಾಟದಿಂದಲೇ ನಷ್ಟವಾಗುತ್ತದೆ ಎಂದು ಜನರು ಅಂದಾಜಿಸಿದ್ದರು. ಇದರ ಅರಿವಿದ್ದರೂ ಜನರು ನವಿಲುಗಳಿಗೆ ಕಾಳು ಹಾಕಲು ಹಿಂಜರಿಯುತ್ತಿರಲಿಲ್ಲ. ನವಿಲುಗಳು ಹೆಚ್ಚು ತಿನ್ನುವಂತಹ ಬೆಳೆಗಳನ್ನು ಬೆಳೆಯುವುದೋ, ನವಿಲುಗಳು ಹೆಚ್ಚು ಓಡಾಡದ ಕಾಲದಲ್ಲಿ ಅವನ್ನು ಬೆಳೆಯುವುದೋ ಮಾಡುತ್ತಿದ್ದರು. ದಿನಂಪ್ರತಿ 100 ರಿಂದ 3 ಕಿಲೋವರೆಗೂ ಧಾನ್ಯಗಳನ್ನು ಪ್ರತಿ ಕುಟುಂಬವೂ ನವಿಲುಗಳಿಗೆ ತಿನ್ನಿಸುತ್ತಿತ್ತು. ವಿಶೇಷ ಎಂದರೆ ನವಿಲುಗಳು ತಿನ್ನುವ ಆಹಾರದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬಂದಿತು. ಜನರು ನವಿಲುಗಳಿಗೆ ಆಹಾರ ತಿನ್ನಿಸುವಂತಹ ಜಾಗಗಳಲ್ಲಿ ಒಟ್ಟಾರೆ ಆಹಾರದ 3/4 ಪಾಲು ಮನುಷ್ಯರು ನೀಡಿದ್ದೇ ಇರುತ್ತಿದ್ದವು. ಕೆಲವು ಪ್ರದೇಶಗಳಲ್ಲಿ ಮನುಷ್ಯರು ನೀಡಿದ ಆಹಾರದ ಪ್ರಮಾಣ ಬಲು ಕಡಿಮೆ ಇರುತ್ತಿತ್ತು. ಇದೇ ರೀತಿಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ನವಿಲುಗಳು ಆಹಾರಾನ್ವೇಷಣೆಗೆ ಕಳೆಯುತ್ತಿದ್ದ ಸಮಯವೂ ಬೇರೆ ಬೇರೆಯಾಗಿತ್ತು. ಮನುಷ್ಯರು ಆಹಾರ ನೀಡುವ ಜಾಗಗಳಲ್ಲಿ ನವಿಲುಗಳ ಓಡಾಟ, ತಿರುಗಾಟ ಬಹಳ ಕಡಿಮೆ ಇದ್ದವು. ಹಾಗೆಯೇ ಈ ಪ್ರದೇಶಗಳಲ್ಲಿ ನವಿಲುಗಳಿಂದ ಆಗುವ ಹಾನಿಯೂ ಕಡಿಮೆ ಎಂದು ಜನರು ಅಂದಾಜಿಸಿದ್ದರು. ನವಿಲುಗಳಿಗೆ ಕಾಳು ನೀಡುವುದರಿಂದ ಅವುಗಳಿಂದಾಗುವ ಹಾನಿ ಕಡಿಮೆಯಾಗುತ್ತದೆಯೋ ಇಲ್ಲವೋ ಎನ್ನುವುದಕ್ಕೆ ಸ್ಪಷ್ಟ ಅಂಕಿ ಅಂಶಗಳಿಲ್ಲದಿದ್ದರೂ ಜನರು ನವಿಲಿಗೆ ಆಹಾರ ನೀಡುವುದರಿಂದ ಅವುಗಳ ನಡವಳಿಕೆಯಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿದೆ ಎನ್ನುತ್ತಾರೆ ಇವರು. ಕೆಲವು ಪ್ರದೇಶಗಳಲ್ಲಿ ನವಿಲುಗಳು ಹೆಚ್ಚು ಕಡಿಮೆ ಆಹಾರ ಅನ್ವೇಷಣೆಯನ್ನು ನಿಲ್ಲಿಸಿ ಮನುಷ್ಯರು ನೀಡುವ ಕಾಳನ್ನೇ ಹೆಚ್ಚು ನಂಬಿಕೊಂಡಿವೆ ಎಂದು ಕಾಣುತ್ತದೆ. ಅದರಲ್ಲಿಯೂ ಆಹಾರ ಕಡಿಮೆ ದೊರಕುವ ಬೇಸಿಗೆಯ ಸಮಯದಲ್ಲಿ ಇವು ಹೆಚ್ಚೆಚ್ಚು ಜನವಸತಿ ಇರುವ ಪ್ರದೇಶಗಳ ಸುತ್ತಮುತ್ತಲೇ ಅಲೆದಾಡುತ್ತಿದ್ದು ಮನುಷ್ಯರು ನೀಡುವ ಆಹಾರಕ್ಕಾಗಿ ಹಾತೊರೆಯುವುದು ಕಂಡುಬಂದಿದೆ. ಇದು ಅಸಹಜವಷ್ಟೇ ಅಲ್ಲ, ಮುಂದೆ ನವಿಲುಗಳ ಸಮುದಾಯಕ್ಕೆ ತೊಂದರೆಯುಂಟು ಮಾಡುವ ಸಂಗತಿಯೂ ಆಗಬಹುದು. ಚರ್ಮದ ಮೇಲೆ ವಿದ್ಯುತ್ ಸರ್ಕೀಟು. ಗಾಬರಿ ಬೀಳಬೇಡಿ. ಇತ್ತೀಚೆಗೆ ಬಲು ಸರಳವಾದ ಜನ ಕೊಂಡೊಯ್ಯಬಲ್ಲ ರೋಗ ಪತ್ತೆ ವಿಧಾನಗಳಿಗಾಗಿ ಸಂಶೋಧನೆಗಳು ನಡೆಯುತ್ತಿವೆಯಷ್ಟೇ. ನಿಮ್ಮ ಹೃದಯದ ಬಡಿತ, ರಕ್ತದೊತ್ತಡ, ರಕ್ತದ ಸಕ್ಕರೆಯ ಪ್ರಮಾಣ ಮೊದಲಾದವನ್ನು ಅಳೆಯುವ ಪುಟ್ಟ ಸಾಧನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಬಿಕರಿಯಾಗುತ್ತಿವೆ. ಕೈಗೆ ಕಟ್ಟಿದ ಡಿಜಿಟಲ್ ಸ್ಮಾರ್ಟ್ ವಾಚು ನೀವು ನಿತ್ಯವೂ ಎಷ್ಟು ವ್ಯಾಯಾಮ ಮಾಡುತ್ತೀರಿ, ಎಷ್ಟು ಶಕ್ತಿ ವ್ಯಯಿಸುತ್ತಿದ್ದೀರಿ ಎನ್ನುವುದನ್ನೆಲ್ಲ ಪತ್ತೆ ಮಾಡಬಲ್ಲದು. ಆದರೂ ಇವುಗಳೆಲ್ಲವೂ ನಾವು ದೇಹದ ಮೇಲೆ ಧರಿಸಬೇಕಾದಂತಹ ಸಾಧನಗಳು. ಇವುಗಳಿಗೆ ಬದಲಾಗಿ ನೇರವಾಗಿ ಚರ್ಮವನ್ನೇ ಇಂತಹ ಸಾಧನವನ್ನಾಗಿ ಮಾಡಿದರೆ ಹೇಗೆ? ಈ ನಿಟ್ಟಿನಲ್ಲಿ ಹಲವಾರು ಸ್ಮಾರ್ಟ್ ತೇಪೆಗಳು ಅಥವಾ ಬ್ಯಾಂಡೇಜುಗಳಂತಹ ವಸ್ತುಗಳನ್ನು ಪರೀಕ್ಷಿಸಲಾಗುತ್ತಿದೆ. ಅಮೆರಿಕೆಯ ಟೆಕ್ಸಾಸಿನಲ್ಲಿರುವ ಹ್ಯೂಸ್ಟನ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಚರ್ಮದ ಮೇಲೆಯೇ ವಿದ್ಯುತ್ ಅಥವಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟುಗಳನ್ನು ಬರೆಯುವ ತಂತ್ರವನ್ನು ರೂಪಿಸಿದ್ದಾರೆ. ಹ್ಯೂಸ್ಟನ್ ವಿವಿಯ ಕುಂಜಿಯಾನ್ ಯು ಮತ್ತು ಸಂಗಡಿಗರು ಚರ್ಮದ ಮೇಲೆ ವಿದ್ಯುತ್ ಸರ್ಕ್ಯೂಟುಗಳ ರಂಗೋಲಿ ಬಿಡಿಸಲು ನೆರವಾಗುವ ವಿಶೇಷ ಶಾಯಿಯೊಂದನ್ನು ತಯಾರಿಸಿದ್ದಾಗಿ ನೇಚರ್ ಕಮ್ಯುನಿಕೇಷನ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಚರ್ಮಕ್ಕೆ ಹೊಂದಿಕೊಂಡು ದೇಹದ ವಿವಿಧ ಚಟುವಟಿಕೆಗಳನ್ನು ಗ್ರಹಿಸಿ ವರದಿ ಮಾಡುವ ಸಾಧನಗಳನ್ನು ವೇರಬಲ್ ಎಲೆಕ್ಟ್ರಾನಿಕ್ಸ್ ಎನ್ನುತ್ತಾರೆ. ಬಲು ತೆಳುವಾದ ಪೊರೆಯ ಮೇಲೆ ಸೂಕ್ಷ್ಮವಾದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಬರೆದು ಅವುಗಳನ್ನು ಚರ್ಮದ ಮೇಲೆ ಬ್ಯಾಂಡೇಜಿನಂತೆ ಹಚ್ಚುವ ಸಾಧನಗಳು ಹಲವು ಈಗಾಗಲೇ ಇವೆ. ಇವುಗಳು ಚರ್ಮದಿಂದ ಸುರಿಯುವ ಬೆವರು, ಚರ್ಮದ ಉಷ್ಣತೆ ಮುಂತಾದವನ್ನು ಅಳೆದು
ದೇಹದ ಆರೋಗ್ಯದ ಮೇಲೆ ಕಣ್ಣಿಡುತ್ತವೆ. ಆದರೆ ಇವುಗಳಿಗೊಂದು ಸಮಸ್ಯೆ ಇದೆ. ನಮ್ಮ ಚರ್ಮ ಲೋಹದ ವಸ್ತುವಲ್ಲ, ಬಲು ಮೃದುವಾದ, ಬಾಗಿ ಬಳುಕುವ ವಿಶಿಷ್ಟ ವಸ್ತು. ಹೀಗಾಗಿ ಇದರ ಮೇಲೆ ಹಾಕಿದ ಸರ್ಕೀಟು ಚರ್ಮ ಬಾಗಿ ಬಳುಕಿದಾಗಲೆಲ್ಲ ಹಿಗ್ಗಿ ಕುಗ್ಗುತ್ತದೆ. ಕೆಲವೊಮ್ಮೆ ಸರ್ಕೀಟು ಮುರಿಯಲೂಬಹುದು. ಏಕೆಂದರೆ ಈ ಸರ್ಕೀಟುಗಳಲ್ಲಿ ಬಹುತೇಕ ಬಲು ದೃಢವಾದ ಲೋಹ ಅಥವಾ ಸಿಲಿಕಾನ್ನಂತಹ ಅರೆ ಲೋಹದ ವಸ್ತುಗಳನ್ನೇ ಬಳಸಿರುತ್ತಾರೆ. ಎಷ್ಟೇ ಸೂಕ್ಷ್ಮವಾದ ಹಾಳೆಯಾದರೂ ಮಡಚಿದಾಗ ಮುರಿಯಬಹುದಷ್ಟೇ. ಹೀಗೆ ಮುರಿಯದ ಸರ್ಕೀಟುಗಳನ್ನು ಸೃಷ್ಟಿಸುವುದು ಹೇಗೆ ಎನ್ನುವ ಪ್ರಶ್ನೆ ಯು ಮತ್ತು ತಂಡ ಉತ್ತರ ಹುಡುಕಿದೆ. ನೇರವಾಗಿ ಚರ್ಮದ ಮೇಲೆಯೇ ಸರ್ಕೀಟುಗಳನ್ನು ಬರೆದರೆ ಹೇಗೆ? ಆಗ ಚರ್ಮ ಹಿಗ್ಗಿದರೂ ಕುಗ್ಗಿದರೂ ಸರ್ಕೀಟು ಮುರಿಯುವುದಿಲ್ಲವಷ್ಟೇ. ಐಡಿಯಾ ಚೆನ್ನಾಗಿದ್ದರೂ ಇದನ್ನು ಸಾಧಿಸುವುದು ಸುಲಭವಲ್ಲ. ಚರ್ಮಕ್ಕೆ ಅಂಟಿಕೊಳ್ಳುವ, ವಿದ್ಯುತ್ ಹರಿಯಗೊಡುವ, ಆದರೆ ಚರ್ಮಕ್ಕೆ ಹಾನಿ ಮಾಡದ ಮತ್ತು ವಿವಿಧ ದೇಹ ಚಟುವಟಿಕೆಗಳ ಸೂಚಿಗಳನ್ನು ಗ್ರಹಿಸುವ ಸರ್ಕೀಟು ಬೇಕು. ಇದಕ್ಕಾಗಿ ಇವರು ಒಂದು ಶಾಯಿಯನ್ನು ತಯಾರಿಸಿದ್ದಾರೆ. 3,4-ಇಥಿಲೀನ್ ಡೈಯಾಕ್ಸಿ ಥಯೋಫೀನ್ ಎನ್ನುವ ರಾಸಾಯನಿಕ ಹಾಗೂ ಸ್ಟೈರೇನ್ ಸಲ್ಫೋನೇಟ್ ಪಾಲಿಮರು ವಸ್ತುಗಳ ಜೊತೆಗೆ ಬೆಳ್ಳಿಯ ಸೂಕ್ಷ್ಮ ಚಕ್ಕೆಗಳನ್ನು ಬೆರೆಸಿ ಅವುಗಳ ಜೊತೆಗೆ ಹೆಕೈಲ್ ಥಯೋಫೀನ್ ಡೈಲ್ ಎನ್ನುವ ಸೂಕ್ಷ್ಮ ಎಳೆಯಂತಹ ವಸ್ತುವನ್ನು ಸೇರಿಸಿ ಇವರು ಶಾಯಿಯನ್ನು ತಯಾರಿಸಿದ್ದಾರೆ. ಸ್ಕ್ರೀನ್ ಪ್ರಿಂಟಿಂಗಿನಲ್ಲಿ ಮಾಡುವಂತೆ ನಿರ್ದಿಷ್ಟ ಸರ್ಕೀಟಿನ ಅಚ್ಚನ್ನು ತಯಾರಿಸಿ ಚರ್ಮದ ಮೇಲೆ ಹಚ್ಚಿದ್ದಾರೆ. ಅನಂತರ ಪಾಲಿಮರ್ ಮಿಶ್ರಣವನ್ನು ಆ ಅಚ್ಚಿನ ಮೇಲೆ ಬಳಿದಿದ್ದಾರೆ. ಇದಕ್ಕಾಗಿ ಹಳೆಯ ಬಾಲ್ ಪಾಯಿಂಟ್ ಪೆನ್ ಅನ್ನು ಬಳಸಿದ್ದಾರೆ. ಹೀಗೆ ನೇರವಾಗಿ ಚರ್ಮದ ಮೇಲೆ ಸರ್ಕೀಟ್ ಅನ್ನು ಮುದ್ರಿಸಿದ್ದಾರೆ. ಕೇವಲ 300 ನ್ಯಾನೋಮೀಟರ್ ತೆಳುವಾದ ಗೆರೆಗಳನ್ನೂ ಹೀಗೆ ಮುದ್ರಿಸುವುದು ಸಾಧ್ಯ. ಇಂತಹ ಸರ್ಕೀಟುಗಳನ್ನು ಹಂದಿಯ ಚರ್ಮದ ಮೇಲೆ ಮುದ್ರಿಸಿ ಶಾಖ, ಒತ್ತಡಗಳನ್ನು ಗ್ರಹಿಸುವವೋ ಎಂದು ಪರೀಕ್ಷಿಸಿದ್ದಾರೆ. ಚರ್ಮವನ್ನು ಎಳೆದು ಬಾಗಿಸಿ ಈ ಸರ್ಕೀಟುಗಳ ಗ್ರಹಿಕೆಯಲ್ಲಿ ಏನಾದರೂ ಬದಲಾವಣೆಗಳಾಗುವುವೋ ಎಂದೂ ಗಮನಿಸಿದ್ದಾರೆ. ಇವೆಲ್ಲಾ ಪರೀಕ್ಷೆಗಳು ಈ ರೀತಿಯ ಬೆಳ್ಳಿಯ ಶಾಯಿಯ ಸರ್ಕೀಟ್ ಅನ್ನು ಫಲಪ್ರದವಾಗಿ ಬಳಸಬಹುದೆಂಬುದು ಇವರ ಅಭಿಪ್ರಾಯ. ಈ ಸರ್ಕೀಟುಗಳು ಬ್ಲೂಟೂತ್ ತಂತ್ರಜ್ಞಾನವನ್ನೂ ಒಳಗೊಂಡಂತೆ ಇರುವುದರಿಂದ ಶಾಯಿಯಿಂದ ಹಚ್ಚೆ ಹಾಕಿಸಿಕೊಂಡ ವ್ಯಕ್ತಿಗಳು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಂದಿನಂತೆ ತೊಡಗಿಕೊಂಡಾಗಲೂ ಅವರ ಆರೋಗ್ಯದ ಮೇಲೆ ದೂರದಿಂದಲೇ ಕಣ್ಣಿಡಬಹುದು. ಈ ತಂತ್ರಜ್ಞಾನವು ಬೇಗನೆ ಬರಲಿ ಎನ್ನುತ್ತೀರಾ ಹೇಗೆ? ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಪ್ರತಿಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.